ನೋಡಿ ಭೀಮಾ ತೀರದಲ್ಲಿ ಇದೆಂತ ಆಕ್ಸಿಡೆಂಟ್ ಅಂತ, ಡೆಡ್ಲಿ ಆಕ್ಸಿಡೆಂಟ್ ಇದು. ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ವಿಜಯಪುರ ಬಸವನನಗರದ ಬಳಿ ಭೀಕರ ಅಪಘಾತವಾಗಿದೆ. ಆಕ್ಟಿವಾ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದ ಇನೋವಾ ಕಾರಿನಡಿ ಸಿಲುಕಿದಂತಹ ಬೈಕ್ ಸವಾರನನ್ನ ಚಾಲಕ ಎಳೆದೊಯ್ದಿದ್ದಾರೆ. ಸ್ಥಳದಲ್ಲೇ ಬೈಕ್ ಸವಾರ ರವಿ ಮೇಲಿಮನಿ 37 ವರ್ಷ, ಅವರಿಗೆ ಅಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ, ದುರ್ಮರಣ ಹೊಂದಿದ್ದಾರೆ. 2.5 ಕಿಲೋಮೀಟರ್ವರೆಗೂ ಸವಾರನನ್ನ ಎಳೆದೊಯ್ಯಲಾಗಿದೆ. 2 ಕಿಲೋಮೀಟರ್ವರೆಗೂ ಸವಾರನನ್ನ ಎಳೆದೊಯ್ಯಲಾಗಿದೆ. ಭೀಮಾ ತೀರದ ಹಂತಕರ ಭಾಗಪ್ಪ ಹರಿಜನ ಸಂಬಂಧಿಯಾದಂಥ ರವಿ, ಬೈಕ್ ಸವಾರ ರವಿ ಮೇಲಿಮನಿ ಸಾವಿನ ಹಿಂದೆ ಕೊಲೆಯ ಶಂಕೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆಯಂತೆ. ಸ್ಥಳಕ್ಕೆ ವಿಜಯಪುರ SP ಋಷಿಕೇಶ ಸೋನೆವಣೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಇನೋವಾ ವಾಹನದ ಅಡಿಯಲ್ಲೇ ಸಿಲುಕಿದಂಥ ಬೈಕ್ ಸವಾರ ಅಪಘಾತದ ಬಳಿಕ 2.5 ಕಿಲೋಮೀಟರ್ ಬೈಕ್ ಸವಾರನನ್ನ ಎಳೆದೊಯ್ದಿರೋದು. ಹಾಗಾದ್ರೆ ಇಲ್ಲಿ ಶಂಕೆ ವ್ಯಕ್ತ ಆಗೋದು ಪಕ್ಕ, ಗೊತ್ತೇ ಇರಲಿಲ್ವಾ ಅಂತ ಹೇಳಿ. ಹಾಗಾದ್ರೆ ನಾನು ಒಬ್ಬ ರೈತನ ಮಗ ರೀ, ನಾ ಶೀಟ್ ಹಾಕೊಂಡು ಬರೋರಿ, ನಾ ಪೂರ್ತಿಯಾಗಿ ನೋಡಿಲ್ಲ ರೀ. ಅವ್ರು ಇಲ್ಲಿ ಪಿಡಿಜೆ ಒಳಗೆ ಏನು ಕ್ರಾಸ್, ಇಲ್ಲಿ ಪಿಡಿಯೋ ಕ್ರಾಸ್ ಮೇಲೆ ಬರ್ತದೆ ನೋಡ್ರಿ, ಹಿಂಗೆ ಟೇಕಡೆಗೆಲ್ಲಾಗ ಇದು ಅಲ್ಲಿ ಬರತ್ತಿತ್ತು. ಇವ್ರು ಒಳಗೆ ಸಿಕ್ಕೊಂಡಿದ್ರು. ನಾ ಅವ್ರಿಗೆ ಹರ್ನ ಹೊಡೆದೆ ರೀ, ಅವ್ರು ನೋಡಲಿಲ್ಲ. ನನ್ನ ಗಾಡಿಯ ಪ್ಯಾಸೆಂಜರ್ ಇದ್ದು ನಾ ಗಾಂಧಿ ಚೌಕ್ ಹೋದ್ರಿ ಸರ್. ಗಾಂಧಿ ಚೌಕ್ ಹೋಗಿ ಬರೋವಾಗ ಹೊಳ್ಳಿ ಬಂದು ಕಿಶನ್ ನಾ ಸೀಟ್ ಇಳಿಸಿ ಮಳೆ ಬತ್ತು ನೋಡ್ರಿ. ಆಗಲೇ ಆ ಮಳಿಗೆ ಬರೋಕ್ಕಿಂತ ಮುಂಚೆ ಆಗಿದ್ರಿ ಇದು. ನಾವು ಹೋದೆ ರೀ, ಹೋಗೋರಾಗ ಹೊಳ್ಳಿ ಬರೋವಾಗ ನಾ ಸೀಟ್ ಹಾಕೊಂಡು ಹೊಳ್ಳಿ ಬರೋವಾಗ ಇಲ್ಲಿ ಇವ್ರು ಬಿದ್ದಿದ್ರು. ನಾ ಆಗಾಳಿ ನೋಡಿದ್ದಿದೆಯಲ್ಲಪ್ಪ ಅಂತೇಳಿ ನಾನು ಗಾಡಿ ಸೈಡ್ಗೆ ಹಾಕಿಸಿ ಇಷ್ಟೇ ನಿಂತೀನಿ ಸರ್, ಇಷ್ಟೇ ಗೊತ್ತೆ. ಇದಕ್ಕೆ ಹೆಚ್ಚಿಗೆ ಏನು ಗೊತ್ತು ಹೇಳಿ ಹರ್ನ ಹೊಡೆದೆ ರೀ. ಬಟ್ ಅವ್ನು ಒದರಿದೆ ರೀ, ನಾ ಸ್ಪೀಡ್ ಇದ್ದಾರೆ ಅವ ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಹಿಪ್ಪರಗಿ. ಅರುಣ್, ಗಮನಿಸ್ಬೋದು ಈ ಒಂದು ಅಪಘಾತ ಕೊಲೆ ಅಂತ ಹೇಳಲಾಗ್ತಾ ಇದೆ, ಶಂಕೆ ಬರ್ತಾ ಇದೆ. ಅದು ನಿಜಾನಾ? ಎಷ್ಟರ ಮಟ್ಟಿಗೆ ನಿಜ? ಅದು ಏನು ಕೊಡ್ತೀರಿ ಡೀಟೇಲ್ಸ್? ಖಂಡಿತವಾಗೂ ಜೀವಿತ್, ಏನಂದ್ರೆ ಆಕ್ಟಿವಾ ಒಂದು ಸ್ಕೂಟಿಗೆ ನಿನ್ನೆ ಇನೋವಾ ಕಾರ್ ಡಿಕ್ಕಿ ಹೊಡೆದು ಓರ್ವ ಲಾಯರ್ ಮೃತಪಟ್ಟಿರುವಂತಹ ಒಂದು ಘಟನೆ ನಿನ್ನೆ ಸಂಜೆ ಸಾಯಂಕಾಲದ ವೇಳೆ ಮಳೆ ಬರುವಂತಹ ಒಂದು ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಭೀಮಾ ತೀರದ ಕುಖ್ಯಾತ ರೂಢಿಯಾಗಿರುವಂತಹ ಭಾಗಪ್ಪ ಹರಿಜನ್ ಅವರ ಅಳಿಯ ಅನ್ನುವಂತಹ ಒಂದು ಕಾರಣಕ್ಕೆ ಈ ಒಂದು ಕೊಲೆ ನಡೆದಿರುವಂತಹ ಒಂದು ಶಂಕೆಯ ಸಹಿತ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ 2017ರಲ್ಲಿ 8ನೇ ತಾರೀಕು ಮತ್ತು ಇದೇ ಅಂದ್ರೆ ಆಗಸ್ಟ್ ತಿಂಗಳು 8ನೇ ತಾರೀಕೆ ಅವನಿಗೆ ಕೋರ್ಟ್ ನಲ್ಲಿ ಒಂದು ಫೈರ್ ಒಂದು ತಂಡ ತನ್ನ ಮೇಲೆ ಫೈರ್ ಅನ್ನ ಮಾಡಿತ್ತು. ಅದೇ ರೀತಿಯಾಗಿ ನಿನ್ನೆ ಸಹಿತ ಆಗಸ್ಟ್ 8ನೇ ತಾರೀಕು ಆಗಿರೋದ್ರಿಂದ ಆತನ ಅಳಿಯನ ಮೇಲೆ ನಿನ್ನೆ ಕೊಲೆ ಮಾಡಿರುವಂತದ್ದು. ಈ ಕೊಲೆಯಲ್ಲಿ ಸಾಕಷ್ಟು ಅನುಮಾನ ಸಹಿತ ಹುಟ್ಟಾಗಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಆಗಮಿಸಿದಂತ SP ಋಷಿಕೇಶ್ ಸೋನಾವಣೆ ಅವರು ಸಹಿತ ಈ ಘಟನೆಯನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಬಸವನಗರ ಕ್ರಾಸ್ ಬಳಿ ನಡೆದಿದ್ದ ಒಂದು ಅಪಘಾತದ ಬಳಿ JP ಕ್ರಾಸ್ ವರೆಗೂ ಸುಮಾರು 2 ಕಿಲೋಮೀಟರ್ ವರೆಗೂ ಸಹಿತ ಇನೋವಾ ಕಾರ್ನಲ್ಲಿಯೇ ಅದನ್ನ ಬಾಡಿಯನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಸಂಪೂರ್ಣವಾಗಿ ಬಾಡಿ ನುಜ್ಜುಗುಜ್ಜು ಮಾಡಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇನೋವಾ ಕಾರಿಗೆ 2 ಬದಿಯ ಒಂದು ನಂಬರ್ ಪ್ಲೇಟ್ ಅನ್ನು ಕಿತ್ತಿ ಒಂದು ಕೃತ್ಯವನ್ನು ಎಸಗಿರುವಂತದ್ದು. ಸದ್ಯ ಭಾಗಪ್ಪನ ಮೇಲೆ ಏನು ಒಂದು ಶೂಟೌಟ್ ದಾಳಿಯನ್ನು ಮಾಡಿದ್ರು, ಅದೇ ತಂಡ ಈ ಅವರ ಅಳಿಯನನ್ನ ಕೊಲೆ ಮಾಡಿರುವಂತಹ ಒಂದು ಶಂಕೆ ಸಹಿತ ಈಗ ಪ್ರಾಥಮಿಕ ವರದಿಯಲ್ಲಿ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಈಗ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ತನಿಖೆಯನ್ನು ಸಹಿತ ನಡೆಸ್ತಾ ಇರುವಂತದ್ದು. ಓದಿವಿ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ಭೀಮಾ ತೀರದಲ್ಲಿ ಇದೆಂತ ಆಕ್ಸಿಡೆಂಟ್ ಅಂತ, ಡೆಡ್ಲಿ ಆಕ್ಸಿಡೆಂಟ್ ಇದು. ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ವಿಜಯಪುರ ಬಸವನನಗರದ ಬಳಿ ಭೀಕರ ಅಪಘಾತವಾಗಿದೆ. ಆಕ್ಟಿವಾ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದ ಇನೋವಾ ಕಾರಿನಡಿ ಸಿಲುಕಿದಂತಹ ಬೈಕ್ ಸವಾರನನ್ನ ಚಾಲಕ ಎಳೆದೊಯ್ದಿದ್ದಾರೆ. ಸ್ಥಳದಲ್ಲೇ ಬೈಕ್ ಸವಾರ ರವಿ ಮೇಲಿಮನಿ 37 ವರ್ಷ, ಅವರಿಗೆ ಅಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ, ದುರ್ಮರಣ ಹೊಂದಿದ್ದಾರೆ. 2.5 ಕಿಲೋಮೀಟರ್ವರೆಗೂ ಸವಾರನನ್ನ ಎಳೆದೊಯ್ಯಲಾಗಿದೆ. 2 ಕಿಲೋಮೀಟರ್ವರೆಗೂ ಸವಾರನನ್ನ ಎಳೆದೊಯ್ಯಲಾಗಿದೆ. ಭೀಮಾ ತೀರದ ಹಂತಕರ ಭಾಗಪ್ಪ ಹರಿಜನ ಸಂಬಂಧಿಯಾದಂಥ ರವಿ, ಬೈಕ್ ಸವಾರ ರವಿ ಮೇಲಿಮನಿ ಸಾವಿನ ಹಿಂದೆ ಕೊಲೆಯ ಶಂಕೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆಯಂತೆ. ಸ್ಥಳಕ್ಕೆ ವಿಜಯಪುರ SP ಋಷಿಕೇಶ ಸೋನೆವಣೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಇನೋವಾ ವಾಹನದ ಅಡಿಯಲ್ಲೇ ಸಿಲುಕಿದಂಥ ಬೈಕ್ ಸವಾರ ಅಪಘಾತದ ಬಳಿಕ 2.5 ಕಿಲೋಮೀಟರ್ ಬೈಕ್ ಸವಾರನನ್ನ ಎಳೆದೊಯ್ದಿರೋದು. ಹಾಗಾದ್ರೆ ಇಲ್ಲಿ ಶಂಕೆ ವ್ಯಕ್ತ ಆಗೋದು ಪಕ್ಕ, ಗೊತ್ತೇ ಇರಲಿಲ್ವಾ ಅಂತ ಹೇಳಿ. ಹಾಗಾದ್ರೆ ನಾನು ಒಬ್ಬ ರೈತನ ಮಗ ರೀ, ನಾ ಶೀಟ್ ಹಾಕೊಂಡು ಬರೋರಿ, ನಾ ಪೂರ್ತಿಯಾಗಿ ನೋಡಿಲ್ಲ ರೀ. ಅವ್ರು ಇಲ್ಲಿ ಪಿಡಿಜೆ ಒಳಗೆ ಏನು ಕ್ರಾಸ್, ಇಲ್ಲಿ ಪಿಡಿಯೋ ಕ್ರಾಸ್ ಮೇಲೆ ಬರ್ತದೆ ನೋಡ್ರಿ, ಹಿಂಗೆ ಟೇಕಡೆಗೆಲ್ಲಾಗ ಇದು
ಅಲ್ಲಿ ಬರತ್ತಿದ್ರು ಇವ್ರು ಒಳಗೆ ಸಿಕ್ಕೊಂಡಿದ್ರು. ನಾ ಅವ್ರಿಗೆ ಹರ್ನ ಹೊಡೆದೆ ರೀ, ಅವ್ರು ನೋಡಲಿಲ್ಲ. ನನ್ನ ಗಾಡಿಯ ಪ್ಯಾಸೆಂಜರ್ ಇದ್ದು ನಾ ಗಾಂಧಿ ಚೌಕ್ ಹೋದ್ರಿ ಸರ್. ಗಾಂಧಿ ಚೌಕ್ ಹೋಗಿ ಬರೋವಾಗ ಹೊಳ್ಳಿ ಬಂದು ಕಿಶನ್ ನಾ ಸೀಟ್ ಇಳಿಸಿ ಮಳೆ ಬತ್ತು ನೋಡ್ರಿ. ಆಗಲೇ ಆ ಮಳಿಗೆ ಬರೋಕಿನ ಮುಂಚೆ ಆಗಿದ್ರಿ ಇದು. ನಾವು ಹೋದೆ ರೀ, ಹೋಗೋರಾಗ ಹೊಳ್ಳಿ ಬರೋವಾಗ ನಾ ಸೀಟ್ ಹಾಕೊಂಡು ಹೊಳ್ಳಿ ಬರೋವಾಗ ಇಲ್ಲಿ ಇವ್ರು ಬಿದ್ದಿದ್ರು. ನಾ ಆಗಾಳಿ ನೋಡಿದ್ದಿದೆಯಲ್ಲಪ್ಪ ಅಂತೇಳಿ ನಾನು ಗಾಡಿ ಸೈಡ್ಗೆ ಹಾಕಿಸಿ ಇಷ್ಟೇ ನಿಂತೀನಿ ಸರ್, ಇಷ್ಟೇ ಗೊತ್ತೆ. ಇದಕ್ಕೆ ಹೆಚ್ಚಿಗೆ ಏನು ಗೊತ್ತು ಹೇಳಿ ಹರ್ನ ಹೊಡೆದೆ ರೀ. ಬಟ್ ಅವ್ನು ಒದರಿದೆ ರೀ, ನಾ ಸ್ಪೀಡ್ ಇದ್ದಾರೆ ಅವ ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಹಿಪ್ಪರಗಿ. ಅರುಣ್, ಗಮನಿಸ್ಬೋದು ಈ ಒಂದು ಅಪಘಾತ ಕೊಲೆ ಅಂತ ಹೇಳಲಾಗ್ತಾ ಇದೆ, ಶಂಕೆ ಬರ್ತಾ ಇದೆ. ಅದು ನಿಜಾನಾ? ಎಷ್ಟರ ಮಟ್ಟಿಗೆ ನಿಜ? ಅದು ಏನು ಕೊಡ್ತೀರಿ ಡೀಟೇಲ್ಸ್? ಖಂಡಿತವಾಗೂ ಜೀವಿತ್, ಏನಂದ್ರೆ ಆಕ್ಟಿವಾ ಒಂದು ಸ್ಕೂಟಿಗೆ ನಿನ್ನೆ ಇನೋವಾ ಕಾರ್ ಡಿಕ್ಕಿ ಹೊಡೆದು ಓರ್ವ ಲಾಯರ್ ಮೃತಪಟ್ಟಿರುವಂತಹ ಒಂದು ಘಟನೆ ನಿನ್ನೆ ಸಂಜೆ ಸಾಯಂಕಾಲದ ವೇಳೆ ಮಳೆ ಬರುವಂತಹ ಒಂದು ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಭೀಮಾ ತೀರದ ಕುಖ್ಯಾತ ರೂಢಿಯಾಗಿರುವಂತಹ ಆಗಪ್ಪ ಹರಿಜನ್ ಅವರ ಅಳಿಯ ಅನ್ನುವಂತಹ ಒಂದು ಕಾರಣಕ್ಕೆ ಈ ಒಂದು ಕೊಲೆ ನಡೆದಿರುವಂತಹ ಒಂದು ಶಂಕೆಯ ಸಹಿತ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ 2017ರಲ್ಲಿ 8ನೇ ತಾರೀಕು ಮತ್ತು ಇದೇ ಅಂದ್ರೆ ಆಗಸ್ಟ್ ತಿಂಗಳ 8ನೇ ತಾರೀಕೆ ಅವನಿಗೆ ಕೋರ್ಟ್ ನಲ್ಲಿ ಒಂದು ಫೈರ್ ಒಂದು ತಂಡ ತನ್ನ ಮೇಲೆ ಫೈರ್ ಅನ್ನ ಮಾಡಿತ್ತು. ಅದೇ ರೀತಿಯಾಗಿ ನಿನ್ನೆ ಸಹಿತ ಆಗಸ್ಟ್ 8ನೇ ತಾರೀಕು ಆಗಿರೋದ್ರಿಂದ ಆತನ ಅಳಿಯನ ಮೇಲೆ ನಿನ್ನೆ ಕೊಲೆ ಮಾಡಿರುವಂಥದ್ದು. ಈ ಕೊಲೆಯಲ್ಲಿ ಸಾಕಷ್ಟು ಅನುಮಾನ ಸಹಿತ ಹುಟ್ಟಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಆಗಮಿಸಿದಂತ SP ಋಷಿಕೇಶ್ ಸೋಣಾವಣೆ ಅವರು ಸಹಿತ ಈ ಘಟನೆಯನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಬಸವನಗರ ಕ್ರಾಸ್ ಬಳಿ ನಡೆದಿದ್ದ ಒಂದು ಅಪಘಾತದ ಬಳಿ JP ಕ್ರಾಸ್ ವರೆಗೂ ಸುಮಾರು 2 ಕಿಲೋಮೀಟರ್ ವರೆಗೂ ಸಹಿತ ಇನೋವಾ ಕಾರ್ನಲ್ಲಿಯೇ ಅದನ್ನ ಬಾಡಿಯನ್ನ ತೆಗೆದುಕೊಂಡು ಹೋಗಿರುವಂಥದ್ದು. ಸಂಪೂರ್ಣವಾಗಿ ಬಾಡಿ ನುಜ್ಜುಗುಜ್ಜು ಮಾಡಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇನೋವಾ ಕಾರಿಗೆ ಎರಡೂ ಬದಿಯ ಒಂದು ನಂಬರ್ ಪ್ಲೇಟ್ ಅನ್ನು ಕಿತ್ತಿ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಸದ್ಯ ಬಾಗಪ್ಪನ ಮೇಲೆ ಏನು ಒಂದು ಶೂಟೌಟ್ ದಾಳಿಯನ್ನು ಮಾಡಿದ್ರು, ಅದೇ ತಂಡ ಈ ಅವರ ಅಳಿಯನನ್ನ ಕೊಲೆ ಮಾಡಿರುವಂತಹ ಒಂದು ಶಂಕೆಯು ಸಹಿತ ಈಗ ಪ್ರಾಥಮಿಕ ವರದಿಯಲ್ಲಿ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ತನಿಖೆಯನ್ನು ಸಹಿತ ನಡೆಸ್ತಾ ಇರುವಂಥದ್ದು. ಓದಿವಿ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.